ನನ್ನ ಹೆಸರು ರಾಮಾಂಜನೆ ಅಂತೇಳಿ ಬಳ್ಳಾರಿ ಜಿಲ್ಲಾ ಭೂವಿವಟರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿದ್ದೀನಿ. ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ. 24ನೇ ತಾರೀಕು ಬೆಂಗಳೂರು ಚಲೋ. ನಾವು ಬಳ್ಳಾರಿ ಜಿಲ್ಲೆಯಿಂದ ಒಂದು 10,000 ಜನ ಸೇರ್ಬೇಕಂತೇಳಿ ನಾವು ಅಂದ್ಕೊಂಡಿದ್ವಿ. ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊತಾ ಇದ್ವಿ. ಈ ABCD ಅಂತೇಳಿ ವರ್ಗೀಕರಣ ಮಾಡಿದಲ್ಲ, ಅದರ ವಿರುದ್ಧವಾಗಿ ಹೋರಾಟ ಹಮ್ಮಿಕೊಂಡಿದ್ವಿ. ಈ ಒಳ ಮೀಸಲಾತಿ ನಮ್ಮ ಸಮಾಜಗಳಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಆದ ಸಲುವಾಗಿ ನಾವು ಈ ಹೋರಾಟ ಹಮ್ಮಿಕೊಂಡು ಈ ಹೋರಾಟದಲ್ಲಿ ಜಯಗಳಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಂತೇವೆ. ನಮ್ಮ ಸಮಾಜದವರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ನಮ್ಮ ಜಯಗಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಮಹೇಶ್ ಬಂಡೇಟಿ, ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಸಂರಕ್ಷಣಾ ಸಮಿತಿಯ ಒಕ್ಕೂಟ, ಬಳ್ಳಾರಿ ಜಿಲ್ಲೆ. ಇವತ್ತಿನ ದಿನ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ಕೊಲಂಬ ಸಮಾಜದ ಕಡೆಯಿಂದ 24/3/2026 ರಾಜ್ಯ ಮಟ್ಟದ ಒಳ ಮೀಸಲಾತಿಯ ಬಗ್ಗೆ ಬೃಹತ್ ಮಟ್ಟದಲ್ಲಿ ಒಂದು ಸಭೆಯನ್ನು ಕರೆದು ಸರ್ಕಾರಕ್ಕೆ ಬೆಚ್ಚಿ ಬೀಳಿಸುವಂತ ಒಂದು ಸಂದೇಶವನ್ನು ನಾವು ನೀಡ್ತಾ ಇದ್ದೀವಿ. ಈ ಸಂದೇಶದೊಂದಿಗೆ ನಮ್ಮ ಬೇಡಿಕೆಗಳು ಇಷ್ಟೇ: ಈ ಒಳ ಮೀಸಲಾತಿಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು. ಆ ಒಳ ಮೀಸಲಾತಿಯಲ್ಲಿ ನಾಗಮೋಹನ್ ದಾಸ್ ಅವರು ನೀಡಿರ್ತಕ್ಕಂಥದ್ದು ಪ್ರವರ್ಗ 1A, ಪ್ರವರ್ಗ B, ಪ್ರವರ್ಗ C, ಈಗೇನು ಈ ಪ್ರವರ್ಗಗಳು ವಿಭಜನೆ ಮಾಡಿ ಜಾತಿ ಪ್ರಮಾಣ ಪತ್ರಗಳು ವಿತರಣೆ ಮಾಡ್ತಿದ್ರಲ್ಲ, ಅದು ಹಿಂದಕ್ಕೆ ಪಡೆದು ಹಿಂದೆ ನೀಡ್ತಕ್ಕಂಥ ಜಾತಿ ಪ್ರಮಾಣ ಪತ್ರಗಳು ಕೊಡಬೇಕು. ಅದೇ ರೀತಿಯಾಗಿ ಈ ಬ್ಯಾಕ್ಲಾಗ್ ನಲ್ಲಿ ಏನು ನೇಮಕಾತಿಯಲ್ಲಿ ಆಗಿರ್ತಕ್ಕಂಥ ನೇಮಕಾತಿಯ ಉದ್ದೇಶವನ್ನು ಇಟ್ಟುಕೊಂಡು ಅವರು ಆ ನೇಮಕಾತಿಯಲ್ಲಿ ಎಡದವರಿಗೆ ನೀಡ್ತಕ್ಕಂಥದ್ದನ್ನು ಪ್ರವರ್ಗ B ನವರಿಗೆ ನೀಡ್ತಕ್ಕಂಥದ್ದು C ವರ್ಗದವರನ್ನು ನ್ಯಾಯಯುತವಾಗಿ ನೀಡಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ. ಹಾಗಾಗಿ ಈ ಕೊಲಂಬ ಸಮಾಜದ ಕಡೆಯಿಂದ ಎಲ್ಲಾ ಸಮಾಜದ ಜಿಲ್ಲಾ ಅಧ್ಯಕ್ಷರು, ಕೊಲಂಬ ಸಮಾಜದ ಮುಖಂಡರು ಎಲ್ಲರೂ ಸೇರಿ ಈ ಒಂದು ಬಳ್ಳಾರಿ ಜಿಲ್ಲೆಯಿಂದ ಹೋಗ್ತಕ್ಕಂಥದ್ದನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಪತ್ರಿಕಾ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ನನ್ನ ಹೆಸರು ಗೋಪಿ ನಾಯಕ್ ಅಂತ ಹೇಳಿ, ನಾನು ಬಂಜಾರ ಸಮಾಜದ ಒಂದು ಸಾಮಾನ್ಯ ಮುಖಂಡ. ಇವತ್ತು ಏನು ಈ ಒಂದು ಪತ್ರಿಕಾ ಮಾಧ್ಯಮವನ್ನು ಹಮ್ಮಿಕೊಂಡಿದ್ದೀವಿ, ಇದರ ಮುಖ್ಯ ಉದ್ದೇಶ ನಾಳೆ 24/3/2026 ಬೆಂಗಳೂರು ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಇಷ್ಟೇ: ನಮಗೇನು ಈ ನಮ್ಮ ಕೊಲಂಬೋ ಸಮಾಜಕ್ಕೆ ಏನು ಅನ್ಯಾಯ ಆಗಿದೆ, ಆ ಅನ್ಯಾಯಕ್ಕೆ ವಿರುದ್ಧವಾಗಿ ನಾವು 24ಕ್ಕೆ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಏನ್ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ, ಇದರಲ್ಲಿ ನಮ್ಮ SC ಯಲ್ಲಿ ಸುಮಾರು ಏನು ABC ಕೆಟಗರಿಯನ್ನು ಮಾಡಿದ್ದಾರೆ. ಆ ಕೆಟಗರಿಯಲ್ಲಿ ನೋಡಿದಾಗ ನಮಗೆ ಯಾವುದೇ ರೀತಿಯ ಹುದ್ದೆಯಲ್ಲಿ ಅಥವಾ ಪ್ರಮೋಷನ್ಸ್ ಇರ್ಬೋದು, ಮತ್ತೆ ಬೇರೆ ಬೇರೆ ಯಾವುದೇ ಒಂದು ಸೌಲಭ್ಯವನ್ನು ಪಡೆಯಬೇಕಾದ್ರೆ ಅದರಲ್ಲಿ ಅನ್ಯಾಯ ಆಗ್ತಾ ಇದೆ. ಅಲ್ಲಿ ಮಾಡಿರುವಂತ ಎ ಅವರಿಗೆ ಮತ್ತೆ B ಅವರಿಗೆ ಹೆಚ್ಚು ಪ್ರಮಾಣದಲ್ಲಿ ಜಾಸ್ತಿ ಅವರಿಗೆ ಪೋಸ್ಟ್ಗಳಿರ್ಬೋದು ಅಥವಾ ಸೌಲಭ್ಯಗಳು ಸಿಗೋದ್ರಿಂದ ಈ C ಯಲ್ಲಿರುವಂತಹ ಸುಮಾರು 65 ಜಾತಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಆ ಅನ್ಯಾಯನ ಸರಿಪಡಿಸ್ಬೇಕಂತ ಹೇಳಿ ಅಂತ ನಾವು ಸರ್ಕಾರಕ್ಕೆ ಒಂದು ದಿಟ್ಟ ಮನವರಿಕೆ ಆಗೋ ರೀತಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದ್ರ ಮುಖ್ಯ ಉದ್ದೇಶ ಇಷ್ಟೇ: ನಾವು ಯಾವುದೇ ಒಂದು ಈಗ ಎಲ್ಲಾ ನಮ್ಮ ವಿದ್ಯಾರ್ಥಿಗಳಿಗೂ ಮತ್ತೆ ತುಂಬಾ ಜನ ಉದ್ಯೋಗ ಆಕಾಂಕ್ಷೆಗಳು ತೊಂದರೆ ಆಗ್ತಾ ಇದೆ. ತುಂಬಾ ಪೋಸ್ಟ್ ಗಳನ್ನು ತಡೆ ಹಿಡಿದು ಅನ್ಯಾಯ ಆಗ್ತಾ ಇದೆ. ನೀವು ನೋಡಿರ್ಬೋದು, ಧಾರವಾಡಲ್ಲಿ ಸುಮಾರು ಹೋರಾಟ ನಡೀತಾ ಇದೆ, ಒಂದು ಉದ್ಯೋಗನ ಆದಷ್ಟು ಬೇಗ ಮಾಡ್ಬೇಕಂತ ಹೇಳಿ ಅಂತ. ಇದನ್ನ ಸುಮ್ಮನೆ ಎಕ್ಸ್ಟೆಂಡ್ ಮಾಡ್ತಾ ಹೋಗಿ ತಡೆ ಹಿಡಿತಿದ್ದಾರೆ. ಮುಖ್ಯ ಉದ್ದೇಶ ಇಷ್ಟೇ: ಒಳ ಮೀಸಲಾತಿಯನ್ನು ಜಾರಿ ತರಬೇಕಂತೇಳಿ. ಆದ್ರೆ ಒಳ ಮೀಸಲಾತಿ ಜಾರಿ ತಂದ್ರೆ ನಾವು ಸ್ವಾಗತಾರ್ಹ. ಆದ್ರೆ ಆ ಒಳ ಮೀಸಲಾತಿಯಿಂದ ಬೇರೆ ಇತರ ಸುಮಾರು ಈ ನಮ್ಮ ಕೊಲಂಬ ಸಮಾಜಕ್ಕೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಆ ಅನ್ಯಾಯನ ಸರಿಪಡಿಸಿ ನೀವು ಮಾಡ್ರಿ ಅನ್ನೋದು, ಮತ್ತು ಆದಷ್ಟು ಬೇಗ ಈ ಜಾಬ್ ಗಳನ್ನ ತುಂಬಿಸ್ರಿ ಅನ್ನೋದು ನಮ್ಮ ಕೋರಿಕೆ. ಈ ಜಾಬ್ಸ್ ಏನು ಈ ಹುದ್ದೆಗಳನ್ನ ತಡೆ ಹಿಡೋದ್ರಿಂದ ಎಲ್ಲಾ ವಿದ್ಯಾರ್ಥಿಗಳಿಗೂ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾ ಇದೆ. ಹಾಗಾಗಿ ನಮ್ಮ ಸಮುದಾಯಕ್ಕೂ ತೊಂದರೆ ಆಗ್ತಾ ಇದೆ. ಅಂಡ್ ಇನ್ನೊಂದು ಉದ್ದೇಶ ಅಂತ ಹೇಳಿದ್ರೆ, ಈಗೇನು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ಈ ಹಳೆಯ ಒಂದು ರೋಸ್ಟರ್ ಪದ್ಧತಿಯನ್ನೇ ಜಾರಿ ಮಾಡಿ ಈ ಹುದ್ದೆಗಳನ್ನ ಜಾರಿ ಮಾಡ್ಬೇಕು ಅಂತ ಹೇಳಿ ಅಂತ. ಸೊ ಖಂಡಿತವಾಗಿ ಆ ರೀತಿ ಮಾಡಿದಾಗ ನಮ್ಮ ಎಲ್ಲಾ ಕೊಲಂಬೋ ಸಮುದಾಯಕ್ಕೂ ಮತ್ತೆ ಎಲ್ಲಾ ಜಾತಿಗಳು ನ್ಯಾಯ ಸಿಗುತ್ತೆ ಅಂತ ಹೇಳಿ ಅಂತ. ಅದೇ ರೀತಿಯಲ್ಲಿ ಹಳೆಯ ರೋಸ್ಟರ್ ಪದ್ಧತಿಗಳನ್ನೇ ಜಾರಿ ಮಾಡಿ ಅಂತ ಹೇಳಿ ನಾವು ತಮ್ಮಲ್ಲಿ ಕೇಳ್ತಾ ಇದೀವಿ. ಮತ್ತೆ ಇನ್ನೊಂದು, ನಾವು ಏನು ಜಾತಿ ವ್ಯವಸ್ಥೆಯನ್ನು ಮಾಡಿದ್ದೀರಲ್ಲ, ಅಂದ್ರೆ ನಾಗಭೂಷಣ್ ದಾಸ್ ವರದಿಯನ್ನು ಜಾರಿ ತಂದಿರ, ನಮ್ ಒಂದು ವಿರೋಧವಿಲ್ಲ. ಅದ್ರ ಮುಖ್ಯ ಉದ್ದೇಶ ಏನಂದ್ರೆ, ನಮ್ಮಲ್ಲಿರುವಂತಹ ಜಾತಿ ಗಣತಿಯನ್ನ ಸರಿಯಾಗಿ ಮಾಡ್ದಂಗೆ ನಮ್ಮಲ್ಲಿರುವಂತಹ ಒಂದು ಸುಮಾರು ನಾವು ಕರ್ನಾಟಕದಲ್ಲಿ ನಮ್ಮ ಕೊಲಂಬೋ ಸಮಾಜದವರು ಸುಮಾರು 40 ರಿಂದ 50-60 ಲಕ್ಷ ಜನಸಂಖ್ಯೆ ಇದೀವಿ. ಆದ್ರೆ ನೀವು ನಮಗೆ ಅತಿ ಕಡಿಮೆ ತೋರಿಸ್ಬಿಟ್ಟು ಈ ಒಂದು ವ್ಯವಸ್ಥೆನ ಸರಿ ಮಾಡಿರಲ್ಲ. ಹಾಗಾಗಿ ಈಗೇನು ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ನಡೀತಾ ಇದೆಯೋ, ಆ ಜಾತಿ ಗಣತಿ ಆಧಾರದ ಮೇಲೆ ನೀವು ಅದನ್ನ ಜಾರಿ ತರಲಿ ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ.